ಅಖಿಲ ಭಾರತ ಯಾದವ ಮಹಾಸಭಾ ನವದೆಹಲಿ ಹಾಗೂ ಕರ್ನಾಟಕ ರಾಜ್ಯ ಯಾದವ ಸಂಘದ ಸಂಯುಕ್ತಾಶ್ರಯದಲ್ಲಿ ನಡೆಯುತ್ತಿರುವ ಯಾದವ ಕಳಸ ಯಾತ್ರೆ ಸುರಪುರಕ್ಕೆ ಆಗಮಿಸಿತು. ನಗರಕ್ಕೆ ಆಗಮಿಸಿದ ಕಳಸಕ್ಕೆ ಯಾದವ ಸಮಾಜ ಹಾಗೂ ಇನ್ನಿತರೆ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಅದ್ದೂರಿ ಸ್ವಾಗತವನ್ನ ಕೋರಿದ್ರು. ನಗರದ ವೀರಯೋಧ ಶರಣಬಸವ ಕೆಂಗೇರಿ ವೃತ್ತದ ಮೂಲಕ ಸಾಗಿದ ಕಳಸ ಯಾತ್ರೆಗೆ ಪುಷ್ಪಾರ್ಚನೆ ಮಾಡಿ ಜನರು ಬರಮಾಡಿಕೊಂಡರು. ಕಳಸಕ್ಕೆ ಪೂಜೆ ಸಲ್ಲಿಸಿ ಹೂವನ್ನು ಸಮರ್ಪಣೆ ಮಾಡುವ ಮೂಲಕ ಗೌರವ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಗೊಲ್ಲ ಸಂಘ ರಾಜ್ಯಾಧ್ಯಕ್ಷ ಹಾಗೂ ವಿಧಾನ ಪರಿಷತ್ ಸದಸ್ಯ ಡಿಟಿ ಶ್ರೀನಿವಾಸ್ ಅವರು 1962ರಲ್ಲಿ ಭಾರತ ಮತ್ತು ಚೀನಾ ನಡುವಿನ ರಜಾಂಗಲ ಕದನದಲ್ಲಿ ವೀರಮರಣ ಹೊಂದಿದ 120ಕ್ಕೂ ಹೆಚ್ಚು ಯಾದವ ಸಮಾಜದ ಹುತಾತ್ಮರಿಗೆ ಗೌರವ ಸಮರ್ಪಣೆಗಾಗಿ ಹಾಗೂ ಭಾರತೀಯ ಸೈನ್ಯದಲ್ಲಿ ಪ್ರತ್ಯೇಕ ರೆಜಿಮೆಂಟ್ಗಾಗಿ ಒತ್ತಾಯಿಸಲಾಗುತ್ತಿದೆ. ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ರಾಜಕೀಯ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಿ ಜಾತಿ ಗಣತಿ ಮಾಡಬೇಕು. ಕೇಂದ್ರ ಸರ್ಕಾರ ಮಂಡಿಸಿರುವ ಮಹಿಳಾ ಬಿಲ್ನಲ್ಲಿ ಹಿಂದುಳಿದ ವರ್ಗದ ಮಹಿಳೆಯರಿಗೂ ಮೀಸಲಾತಿ ಸಿಗಬೇಕು. ಮುಂದಿನ ದಿನಗಳಲ್ಲಿ ಜಾತಿ ಗಣತಿ ಆದ ಮೇಲೆ ಸಂಸತ್ನಲ್ಲಿ, ವಿಧಾನಸಭೆಯಲ್ಲಿ ಮತ್ತು ವಿಧಾನ ಪರಿಷತ್ನಲ್ಲಿ ಹಿಂದುಳಿದ ವರ್ಗದವರಿಗೆ ಪ್ರತ್ಯೇಕ ಮೀಸಲಾತಿ ಕೊಡಬೇಕು ಎಂಬುದು ನಮ್ಮ ಸಂಘದ 4 ನಿರ್ಣಯಗಳಾಗಿವೆ ಎಂದು ಹೇಳಿದರು. ನಂತರ ಯಾತ್ರೆ ಮೆರವಣಿಗೆ ಹಾಗೂ ಬೈಕ್ ರ್ಯಾಲಿಗೆ ಚಾಲನೆ ನೀಡಲಾಯಿತು. ನಗರದ ವಾಲ್ಮೀಕಿ ಚೌಕ್, ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ, ವಲ್ಲಭಾಯ್ ಪಟೇಲ್ ವೃತ್ತ, ದರ್ಬಾರ್ ರಸ್ತೆ, ಗಾಂಧಿ ಚೌಕ್ ಮುಖಾಂತರ ರಂಗಂಪೇಟೆಯ ಮಾರ್ಗವಾಗಿ ನಾಲ್ವಡಿ ರಾಜ ವೆಂಕಟಪ್ಪ ನಾಯಕ ಚೌಕವರೆಗೂ ಪ್ರಮುಖ ರಸ್ತೆಗಳಲ್ಲಿ ಅದ್ದೂರಿ ಮೆರವಣಿಗೆ ನಡೆಯಿತು. ಈ ಸಂದರ್ಭದಲ್ಲಿ ಸುರಪುರ ಸಂಸ್ಥಾನ ರಾಜ ಲಕ್ಷ್ಮೀನಾರಾಯಣ ನಾಯಕ, ರಾಜ ಪಿಡ್ಡ ನಾಯಕ, ಗೊಲ್ಲ ಸಂಘ ರಾಜ್ಯ ಉಪಾಧ್ಯಕ್ಷ ವಿಠಲ್ ವಿ ಯಾದವ್, ನಗರ ಯೋಜನಾ ಪ್ರಾಧಿಕಾರ ಅಧ್ಯಕ್ಷ ಪ್ರಕಾಶ್ ಗುತ್ತೇದಾರ, ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ರಾಜಕುಮಾರ ನಾಯಕ, ರಾಜ ಸಂತೋಷ ನಾಯಕ, ರಾಜ್ಯ ಕಾರ್ಯದರ್ಶಿ ಉಮಾಪತಿ ಮತ್ತಿತರರು ಉಪಸ್ಥಿತರಿದ್ದರು. 62ರಲ್ಲಿ ಚೈನಾ ಮತ್ತು ಭಾರತದ ಯುದ್ಧ ಪ್ರಾರಂಭ ಆದಾಗ 3000 ಯೋಧರು, ಚೈನಾ ಯೋಧರು ಭಾರತಕ್ಕೆ ಲಗ್ಗೆ ಇಡ್ತಾರೆ. ಅಂತ ಸಂದರ್ಭದಲ್ಲಿ ಆ ಭಾಗಕ್ಕೆ ಭಾರತದ ಸೈನ್ಯ ತಲುಪಲಿಕ್ಕೆ ಕನಿಷ್ಠ 15ರಿಂದ 20 ದಿವಸ ಬೇಕಾಗುತ್ತೆ. ಯಾಕಂದ್ರೆ ಇವರು ಅಲ್ಲೇ ಕಾಯುವಂತವರಾಗಿರ್ತಾರೆ. ಆ 124 ಜನನು ಒಂದೇ ಸಮಾಜದವರಾಗಿರ್ತಾರೆ, ಅಹೀರ್ ಸಮಾಜ. ಅಹೀರ್ ಸಮಾಜ ಅನ್ನೋದು ಯಾದವ ಸಮಾಜದ ಒಂದು ಉಪಜಾತಿ. 4 ಜನ ಕಮಾಂಡರ್ಗಳು ಬೇರೆ ಸಮಾಜದವರಿರ್ತಾರೆ. ಸರ್ಕಾರದಿಂದ ಆದೇಶ ಬರುತ್ತೆ, ಹೋರಾಟ ಮಾಡಿ, ನಾವು ಬರೋದು ತಡ ಆಗುತ್ತೆ ಅಂತ. ಇವ್ರು ಹೋರಾಟ ಮಾಡ್ತಾ ಅವ್ರು ಹಿಮ್ಮೆಟ್ಟಿಸ್ದೆ ಎಲ್ಲರೂ ಸತ್ತೋಗ್ತಾರೆ, ಯಾರು ಉಳಿಯಲ್ಲ. 116 ಅವಶೇಷಗಳು ಮಾತ್ರ ಸಿಗುತ್ತೆ, ಮಿಕ್ಕಿದ್ದು ಹಿಮದಲ್ಲಿ ಹೂತೋಗಿರುತ್ತೆ. ಹಾಗಾಗಿ ಅವರ ಹೋರಾಟ ಮತ್ತೆ ಬಲಿದಾನ ಆವತ್ತು ತುಂಬಾ ಪ್ರಾಮುಖ್ಯತೆ ಹೊಂದಿರುತ್ತೆ ಆವತ್ತಿನ ಕಾಲಘಟ್ಟಕ್ಕೆ. ಹಾಗಾಗಿ ಇವರೆಲ್ಲ ಯಾರು ಅಂತೇಳಿ ಆಮೇಲೆ ಅವ್ರಿಗೆ ಗೊತ್ತಾಗೋದು, ಸೈನ್ಯದಲ್ಲಿ ಇವರೆಲ್ಲ ಯಾರು ಅಂದ್ರೆ ಎಲ್ಲ ಅಹೀರ್ ಸಮಾಜಕ್ಕೆ ಸೇರಿದವರಾಗಿರ್ತಾರೆ. ಹಾಗಾಗಿ ಆ ಅಹೀರ್ ಸಮಾಜದ ಒಂದು ರೆಜಿಮೆಂಟ್ ಅನ್ನ ಪ್ರಾರಂಭ ಮಾಡಬೇಕು. ಗೂರ್ಖಾ ರೆಜಿಮೆಂಟು, ಪಂಜಾಬ್ ರೆಜಿಮೆಂಟ್ ಇದ್ದ ತರಾನೇ ಸೇನೆಯಲ್ಲಿ ಅಹೀರ್ ಸಮಾಜದ ಒಂದು ರೆಜಿಮೆಂಟ್ ಅನ್ನ ಪ್ರಾರಂಭ ಮಾಡಬೇಕು ಅಂತೇಳಿ ಹೋರಾಟ ನಡೀತಾನೆ ಇರುತ್ತೆ. ಆಲ್ ಇಂಡಿಯಾ ಯಾದವ ಮಹಾಸಭಾದ ಯಾವುದೇ ಕಾರ್ಯಕ್ರಮ ಆದ್ರೆ ಮೊದಲು ಪ್ರಸ್ತಾಪ ಅದೇ ಇರುತ್ತೆ.